ರಾಮಾಯಣ ಫಸ್ಟ್ ಲುಕ್ ಟೀಸರ್ ಬಿಡುಗಡೆ. ಇದು ಹಾಲಿವುಡ್ ಲೆವೆಲ್ಗೆ ರೆಡಿ ಆಗಿದೆ. ಇಂಗ್ಲಿಷ್ ಫಿಲ್ಮ್ ನೋಡಿದ ಅನುಭವ ಆಗುತ್ತದೆ. ಟೀಸರ್ ಅಲ್ಲಿ ರಾಮನ ಒಂದು ದೃಶ್ಯ ಬರುತ್ತದೆ. ಸೀತೆಯ ಝಲಕ್ ಹಾಗೆ ಬಂದು ಹೋಗಿಯೇ ಬಿಡುತ್ತದೆ. ಆದರೆ ರಾವಣ ಇಲ್ಲಿ ಅಭಿಮಾನಿಗಳ ಮನಸ್ಸಿಗೆ ಇಳಿಯುತ್ತಾನೆ. ಕಾರಣ ಕಟ್ಟಕಡೆಯಲ್ಲಿ ಬರೋ ಈ ರಾವಣನ ನೋಟದಲ್ಲಿ ಒಂದು ತೀಕ್ಷ್ಣ ಸೆಳೆತ ಇದೆ. ಹಾಗೆ ಇಲ್ಲಿ ರಾಮ ಮತ್ತು ರಾವಣನ ಅಮರ ಕಥೆಯನ್ನ ಹೇಳಲಾಗುತ್ತಿದೆ. ರಣಬೀರ್ ಕಪೂರ್, ಸಾಯಿ ಪಲ್ಲವಿ ಮತ್ತು ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ರಾಮಾಯಣ ಚಿತ್ರದ ಫಸ್ಟ್ ಲುಕ್ ಗುರುವಾರ ಬಿಡುಗಡೆಯಾಗಿದೆ. ನಿತೇಶ್ ತಿವಾರಿ ನಿರ್ದೇಶಿಸಿದ್ದಾರೆ. ರಣಬೀರ್ ಕಪೂರ್ ರಾಮನಾಗಿ ಮತ್ತು ಯಶ್ ರಾವಣನಾಗಿ ಕಾಣಿಸಿಕೊಳ್ಳುತ್ತಾರೆ. ಎ.ಆರ್. ರೆಹಮಾನ್ ಅವರ ಸಂಗೀತದೊಂದಿಗೆ ಸಂಯೋಜಿಸಲಾಗಿದೆ. ರಾಮಾಯಣ ಟೀಸರ್ ಮುಂದುವರೆದಂತೆ ಹಿಂದೂ ಧರ್ಮದ 3 ದೇವರುಗಳಾದ ಬ್ರಹ್ಮ, ವಿಷ್ಣು ಮತ್ತು ಶಿವ ಮತ್ತು ಪುರಾಣಗಳಲ್ಲಿ ಅವರ ಪಾತ್ರವನ್ನು ಪರಿಚಯಿಸುವುದರೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ರಾಮ ಮತ್ತು ರಾವಣನ ನಡುವಿನ ಯುದ್ಧವನ್ನು ಎಲ್ಲ ಯುದ್ಧಗಳನ್ನು ಕೊನೆಗೊಳಿಸುವ ಯುದ್ಧ ಎಂದು ಸ್ಥಾಪಿಸಲು ಮುಂದುವರಿಯುತ್ತದೆ. ರಣಬೀರ್ ಕಪೂರ್ ಇಲ್ಲಿ ಭಗವಾನ್ ರಾಮನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಈ ಚಿತ್ರದಲ್ಲಿ ರಾವಣನ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಯಶ್ ಈ ಚಿತ್ರದ ಸಹ ನಿರ್ಮಾಪಕರೂ ಆಗಿದ್ದಾರೆ. ದಕ್ಷಿಣ ಚಿತ್ರರಂಗದ ಅತ್ಯಂತ ಸಾಧನೆಗೈದ ನಟಿಯರಲ್ಲಿ ಒಬ್ಬರಾದ ಸಾಯಿ ಪಲ್ಲವಿ ಇಲ್ಲಿ ಸೀತಾ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಅಮೀರ್ ಖಾನ್ ನಿರ್ಮಾಣದ ಏಕ್ ದಿನ್ ಚಿತ್ರದಲ್ಲೂ ಸಾಯಿ ಪಲ್ಲವಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಇದರಲ್ಲಿ ಜುನೈದ್ ಖಾನ್ ಕೂಡ ನಟಿಸಿದ್ದಾರೆ. ಆದರೆ ರಾಮಾಯಣ ಚಿತ್ರದಲ್ಲಿನ ಅವರ ಪಾತ್ರವನ್ನು ಅವರ ವೃತ್ತಿಜೀವನವನ್ನು ವ್ಯಾಖ್ಯಾನಿಸುವ ಪಾತ್ರವೆಂದು ಪರಿಗಣಿಸಬಹುದು. ಭಾರತದ ಉತ್ತರ ಭಾಗದ ಅನೇಕ ಪ್ರೇಕ್ಷಕರಿಗೆ ಇದು ಸಾಯಿ ಪಲ್ಲವಿಯ ಪರಿಚಯವಾಗಲಿದೆ. 3 ಪ್ರಮುಖ ನಟರಲ್ಲದೆ ಚಿತ್ರದಲ್ಲಿ ಹನುಮಾನ್ ಪಾತ್ರದಲ್ಲಿ ಸನ್ನಿ ಡಿಯೋಲ್ ಮತ್ತು ಲಕ್ಷ್ಮಣ್ ಪಾತ್ರದಲ್ಲಿ ರವಿ ದುಬೆ ನಟಿಸಿದ್ದಾರೆ. ರಕುಲ್ ಪ್ರೀತ್ ಸಿಂಗ್, ವಿವೇಕ್ ಒಬೆರಾಯ್, ಅರುಣ್ ಗೋವಿಲ್ ಕೂಡ ಚಿತ್ರದ ತಾರಾಗಣದಲ್ಲಿದ್ದಾರೆ. ಈ ಚಿತ್ರದ ಶೂಟಿಂಗ್ ಇನ್ನೂ ನಡೆಯುತ್ತಿದೆ. ಡೈರೆಕ್ಟರ್ ನಿತೇಶ್ ತಿವಾರಿ ಈ ಚಿತ್ರದ ಮೇಲೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ವರ್ಷಾನುಗಟ್ಟಲೆ ಸ್ಕ್ರಿಪ್ಟ್ ಮೇಲೆ ಫೋಕಸ್ ಮಾಡಿದ್ದಾರೆ ನೋಡಿ. ಬಾಲಿವುಡ್ ಹಂಗಾಮಾದ ಹಿಂದಿನ ವರದಿಯ ಪ್ರಕಾರ ಈ ಚಿತ್ರವನ್ನು 835 ಕೋಟಿ ರೂಪಾಯಿಗಳ ಬಜೆಟ್ನಲ್ಲಿ ನಿರ್ಮಿಸಲಾಗುತ್ತಿದೆ ಎಂದು ಸೂಚಿಸಲಾಗಿತ್ತು. ಇದು ರಾಮಾಯಣವನ್ನು ಇಲ್ಲಿಯವರೆಗಿನ ಅತ್ಯಂತ ದುಬಾರಿ ಭಾರತೀಯ ಚಿತ್ರವನ್ನಾಗಿ ಮಾಡುತ್ತದೆ. ರಾಮಾಯಣಕ್ಕೂ ಮೊದಲು ಪ್ರಭಾಸ್ ಮತ್ತು ದೀಪಿಕಾ ಪಡುಕೋಣೆ ನಟಿಸಿದ ಕಲ್ಕಿಯನ್ನು 600 ಕೋಟಿ ರೂಪಾಯಿಗಳ ಬಜೆಟ್ನಲ್ಲಿ ನಿರ್ಮಿಸಲಾಗಿತ್ತು ಎಂದು ವರದಿಯಾಗಿದೆ. ರಾಮಾಯಣದ ಪುನರಾವರ್ತನೆಯಾದ ಆದಿಪುರುಷವನ್ನು 500 ಕೋಟಿ ರೂಪಾಯಿಗಳ ಬಜೆಟ್ನಲ್ಲಿ ನಿರ್ಮಿಸಲಾಗಿದೆ ಎಂದು ವರದಿಯಾಗಿದೆ. ಆದಿಪುರುಷದಲ್ಲಿ ಪ್ರಭಾಸ್, ಸೈಫ್ ಅಲಿ ಖಾನ್ ಮತ್ತು ಕೃತಿ ಸನೋನ್ ನಟಿಸಿದ್ದಾರೆ. ರಾಮಾಯಣ 2 ಭಾಗಗಳ ಯೋಜನೆಯಾಗಲಿದೆ ಎಂದು ಸೂಚಿಸಲಾಗಿದೆ. ಮೊದಲ ಭಾಗವು 2026ರ ದೀಪಾವಳಿಯಲ್ಲಿ ಬಿಡುಗಡೆಯಾಗಲಿದೆ ಮತ್ತು ಎರಡನೇ ಭಾಗವು 2027ರ ದೀಪಾವಳಿಯಲ್ಲಿ ಬಿಡುಗಡೆಯಾಗಲಿದೆ.